ಪರಮ ಭಕ್ತರು, ತಾತಯ್ಯನವರ ಪರಮ ಭಕ್ತರು. ಅವರನ್ನು ನಂಬಿರ್ತಕ್ಕಂಥವ್ರು, ಸದಾಕಾಲ ಅವರನ್ನ ಈ ಒಂದು ಅವ್ರು ಬರತಕ್ಕಂಥ ಕೀರ್ತನೆಗಳನ್ನು ಹಾಡಿ ಸಂತೋಷದಿಂದ ಇರತಕ್ಕಂಥವ್ರು ಅವರು ನಾನು ಕಂಡಿದ್ದೇನೆ. ತದನಂತರ ಆ ವಂಶ ಬರಬೇಕಲ್ಲ, ಆ ಅಂಶ ರಾಜಗೋಪಾಲ್ ಅವರು ಬಂದಿದೆ. ಏನು ಪರಿಣಾಮ? ಅದು ತ್ಯಾಗದ ಜೀವ, ಇಹಲೋಕದಲ್ಲಿ ತ್ಯಾಗದ ಜೀವ, ತ್ಯಾಗವನ್ನ ಮಾಡ್ಕೊಂಡು ಬಂದು. ತ್ಯಾಗ ಅಂದರೆ ಯಾವಾಗ ನಾವು ತ್ಯಾಗ ಅಂತ ಹೇಳ್ತೇವೆ? ಯಾವಾಗ ಸಮಾಜದಲ್ಲಿ ಸಮಭಾವನೆಯಿಂದ ಯಾರು ನೋಡ್ತಾರೋ, ಸಾಮರಸ್ಯದಿಂದ ಯಾರು ಅದನ್ನು ನಂಬಿದಾರೋ ಅವರು ತ್ಯಾಗದ ಜೀವ. ಅವರಿಗೆ ಹಣ ಅಧಿಕಾರ ಮುಖ್ಯವಲ್ಲ, ತ್ಯಾಗವೇ ಒಂದು ಮುಖ್ಯಸ್ಥ ಸ್ಥಳ. ಇವತ್ತು ಈಗಿನ ಕಾಲದಲ್ಲಿ ಇದ್ರ ಬಗ್ಗೆ ಜಾಸ್ತಿ ಇವತ್ತು ಆಯ್ತಪ್ಪ ನಾಳೆ ಬೆಳಿಗ್ಗೆ ಬಂದ್ಬಿಡ್ತಾರೆ. ಆದರೆ ಇನ್ನೊಂದು ಲೋಕ ಇದೆಯಲ್ಲ, ಅದು ಮರೆಯೋದಿಲ್ಲ. ಆ ಒಂದು ಲೋಕ ಏನಿದೆ, ಯಾರು ಅದರ ಬಗ್ಗೆ ಚಿಂತನೆ ಮಾಡಿ ಆ ಒಂದು ಅಂಶವನ್ನು ಸ್ವೀಕಾರ ಮಾಡಿ ಅವರು ಈ ಲೋಕದಲ್ಲಿ ಏನು ತ್ಯಾಗವನ್ನು ಮಾಡಿದ್ದಾರೆ ಅದೆಲ್ಲವನ್ನೂ ಕೂಡ ಅವರು ಇಲ್ಲಿ ಇಲ್ಲದೇ ಇದ್ರೂ ಕೂಡ